ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಿಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮ ನೋಡಿಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿದೆ ಅಂದ್ಕೊಳ್ತೇನೆ. ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋಗೆ ಅಂದ್ಬಿಟ್ಟು ಹೌದು, ಈ ಇಂದಿನ ವಿಡಿಯೋದಲ್ಲಿ ಅಂದರೆ ಇವತ್ತು ಬೆಳಿಗ್ಗೆ ನಾನು ನಿಮಗೆ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೊಟ್ಟಿದ್ದೆ ನಿಮ್ಮ ಒಂದು 5th ಸೆಮ್ ರಿಸಲ್ಟ್ ಬಗ್ಗೆ. ನಿನ್ನೆ ನೈಟ್ ಯಾಕೆ ರಿಸಲ್ಟ್ ಬರಲಿಲ್ಲ ಅನ್ನೋಕ್ಕಂಥದ್ದು ನಾನು ನಿಮಗೆ ಆಲ್ರೆಡಿ ಹೇಳಿದೆ. ಸೊ ಗ್ರೇಸ್ ಮಾರ್ಕ್ಸ್ ಅದು ಏನೋ ಒಂದು 4th ಗ್ರೇಸ್ ಮಾರ್ಕ್ಸ್ ಇತ್ತು, ಅದರ ಬಗ್ಗೆ ಒಂದು ಮಿಸ್ಟೇಕ್ ಆಗಿರೋದ್ರಿಂದ, ಒಂದು ಈವ್ಯಾಲ್ಯೂಯೇಷನಲ್ಲಿ ಬಿಗ್ ಮಿಸ್ಟೇಕ್ ಆಗಿರೋದ್ರಿಂದ ನಿಮ್ಮ ಒಂದು ರಿಸಲ್ಟ್ ಬರಲಿಲ್ಲ ಅನ್ನೋಕ್ಕಂಥದ್ದು ನಾನು ನಿಮಗೆ ಬೆಳಿಗ್ಗೆ ತಿಳಿಸಿದ್ದೆ. ಅದರ ಜೊತೆಗೆ ನಿಮ್ಮ ಈ ಒಂದು ರಿಸರ್ಚ್ ಮೆಥಡಾಲಜಿ ಪೇಪರ್ ರಿವ್ಯಾಲ್ಯೂಯೇಷನ್ ಆಗಬೇಕಿತ್ತು. ಅದು ಎಲ್ಲ ಸಬ್ಜೆಕ್ಟಿನ ಒಂದು ಬ್ರ್ಯಾಂಚಿನ ಸಬ್ಜೆಕ್ಟ್ ಆಗಿತ್ತು. EC ಆಗಿರ್ಬೋದು, CSE ಆಗಿರ್ಬೋದು, ಸೊ ಆ್ಯಂಡ್ ಸೊ ವಗೇರ. ಸೊ ಈ ರೀತಿ ಆಗಿರೋದ್ರಿಂದ ಬಹಳಷ್ಟು ಆ ಒಂದು 4th ಕ್ವಶನಿಂದ 5 ಮಾರ್ಕ್ಸೇ ಇರ್ಬೋದು ಗ್ರೇಸ್ ಮಾರ್ಕ್ಸ್, ಬಟ್ ಆ ಒಂದು 5 ಮಾರ್ಕ್ಸಿಂದ ಕೆಲವೊಂದು ಸ್ಟೂಡೆಂಟ್ಸ್ಗಳು ಪಾಸ್ ಆಗೋರು ಕೂಡ ಇರ್ತಾರೆ. ಸೊ ಹಾಗಾಗಿ ಇದೆಲ್ಲನೂ ಕೂಡ ನಿನ್ನೆ 11 ಗಂಟೆಗೆ ಮೀಟಿಂಗ್ ಆಗಿತ್ತು. ಸೊ 12 ಗಂಟೆಯಿಂದ ಮತ್ತೆ ರಿವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಯಿತು ಅನ್ನೋಕ್ಕಂಥದ್ದು ಕೂಡ ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೆ. ಸೊ ಅದೇ ಪ್ರಕಾರ ನಿನ್ನೆ 12 ಗಂಟೆಯಿಂದ ಅದು ಮತ್ತೆ ರಿವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಸೊ ಈಗ ಆಲ್ಮೋಸ್ಟ್ ಕಂಪ್ಲೀಟೆಡ್ ಆಗಿದೆ. ಸೊ ಟಿಲ್ 1 ಅವರಲ್ಲಿ, ಅಂದರೆ ಇನ್ನೂ 1 ಗಂಟೆಯಲ್ಲಿ ಅಥವಾ ಅದಕ್ಕಿಂತ ಮುಂಚೆನೇ ಇನ್ನು ನಿಮ್ಮ ಉಳಿದಿರಕ್ಕಂಥ ಒಂದು ಸ್ವಲ್ಪ ಕಾಲೇಜ್ಗಳ ಪೆಂಡಿಂಗ್ ಈವ್ಯಾಲ್ಯೂಯೇಷನ್ ಮುಗಿದು ಇವತ್ತು ನೈಟ್ 9 ಗಂಟೆ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರಲಿದೆ. ಸೊ ಇನ್ನೂ ಫ್ಯೂ ಕಾಲೇಜ್ ಮಾತ್ರ ಬಾಕಿ ಇದೆ. ಸೊ ಈ ಒಂದು ಈವ್ಯಾಲ್ಯೂಯೇಷನ್ ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೊಳತ್ತಿಲ್ಲ. ಸೊ ನಾರ್ಮಲ್ ಹೊಸದಾಗಿ ವ್ಯಾಲ್ಯೂಯೇಷನ್ ಮಾಡೋ ಪೇಪರ್ಗಳಂತಂದರೆ ಮಿನಿಮಮ್ 10 ಮಿನಿಟ್ಸ್ ಒಂದು ಪೇಪರ್ ವ್ಯಾಲ್ಯೂಯೇಷನ್. ಬಟ್ ಇದರಲ್ಲಿ ಏನಾಗ್ತಿದೆ ಅಂತಂದರೆ 4th ಅಷ್ಟೇ ನೋಡೋದಿದೆ. ಸೊ ಅವರು ಅಟೆಂಪ್ಟ್ ಮಾಡಿದ್ದಾರೆ ಇಲ್ಲ ಅನ್ನೋಕ್ಕಂಥದ್ದು ಒಂದು ಮಾತ್ರ ನೋಡೋದಿದೆ. ಸೊ ಹಾಗಾಗಿಬಿಟ್ಟು ವಿದಿನ್ 1 ಮಿನಿಟಲ್ಲೇ, 2 ಮಿನಿಟ್ಸ್ ಕೂಡ ಇಲ್ಲ, ವಿದಿನ್ 1 ಮಿನಿಟಲ್ಲೇ, ಇನ್ನೊಂದು ಸರಿ ಹೇಳ್ತೇನೆ, ವಿದಿನ್ 1 ಮಿನಿಟಲ್ಲೇ ಆ ಒಂದು ಈವ್ಯಾಲ್ಯೂಯೇಷನ್ ಆಗ್ತಿದೆ. ಜಸ್ಟ್ ಬುಕ್ಲೆಟ್ ಓಪನ್ ಮಾಡೋದು, 4th ಅಟೆಂಪ್ಟ್ ಇದ್ದರೆ 5 ಮಾರ್ಕ್ಸ್ ಆ್ಯಡ್ ಮಾಡೋದು, ಬುಕ್ಲೆಟ್ ಓಪನ್ ಮಾಡೋದು, 4th ಈ ಥರ ಪ್ರೊಸೀಜರ್ ನಡೀತಾ ಇದೆ. ಸೊ ವಿದಿನ್ 6:30 ಒಳಗಡೆ ನಿಮ್ಮ ಒಂದು ಈವ್ಯಾಲ್ಯೂಯೇಷನ್ ಫುಲ್ ಕಂಪ್ಲೀಟ್, ಆಲ್ಮೋಸ್ಟ್ ಕಂಪ್ಲೀಟೆಡ್ ಆಗಿದೆ. ಸೊ ಇನ್ನೂ ಒಂದು ಫ್ಯೂ ಕಾಲೇಜ್ ಮಾತ್ರ ಬಾಕಿ ಇದೆ. ಸೊ ಅದನ್ನು ಕೂಡ ಇನ್ನೂ 1 ಅವರ್ ಒಳಗಡೆ ಫುಲ್ ಕಂಪ್ಲೀಟ್ ಮುಗಿಯುತ್ತೆ. ಸೊ ಮುಗಿದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ನ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿಬಿಟ್ಟು, ಸೊ ಇವತ್ತು ನೈಟ್ 9 ಗಂಟೆ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಅಪ್ಡೇಟ್ ಆಗುತ್ತೆ, ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಬಟ್ ಆಮೇಲೆ ನೀವು ವೇಟ್ ಮಾಡಿ ನೋಡಬೇಕಾಗತ್ತೆ, ಯಾಕಂದರೆ ಸರ್ವರ್ ಕ್ರ್ಯಾಶ್ ಆಗುತ್ತೆ. ಸೊ ಎಟ್ ಎ ಟೈಮ್ ಸಾಕಷ್ಟು ಜನ ನೀವು ಎಲ್ಲ ವೇಟ್ ಮಾಡ್ಲತ್ತಿದ್ರಿ. ಸೊ ಹಾಗಾಗಿಬಿಟ್ಟು ಸಡನ್ಲಿ ಅದು ರಿಸಲ್ಟ್ ಕೊಡೋದಿಲ್ಲ, ಸ್ವಲ್ಪ ಕ್ರ್ಯಾಶ್ ಆಗುತ್ತೆ. ಸೊ ಅದಾದ ನಂತರ ಸ್ವಲ್ಪ ಎಲ್ಲರೂ ಆ ಒಂದು ಟ್ರಾಫಿಕ್ಕಿಂದ ಡೌನ್ ಆದಾಗ ನಿಮ್ಮ ಒಂದು ರಿಸಲ್ಟ್ ನೀವು ನೋಡ್ತೀರಾ. ಸೊ ನಿಮ್ಮ ಒಂದು ರಿಸಲ್ಟ್ ಚೆನ್ನಾಗಿ ಬಂದಿರಲಿ ಅಂತ ನಾನು ವಿಶೇಷದಿಂದ ತಿಳಿಸ್ತೇನೆ. ಸೊ ಯಾರು ಕೂಡ ಏನೂ ವರಿ ಮಾಡ್ಕೋಬೇಡ್ರಿ. ಇನ್ ಕೇಸ್ ಬೇಕಾದರೂ ಕೂಡ ಸೊ ನೆಕ್ಸ್ಟ್ ಸೆಮಿಸ್ಟರಲ್ಲಿ ನಿಮಗೋಸ್ಕರ ಮೇಕಪ್ ಎಕ್ಸಾಮ್ ಕೂಡ ಇಟ್ಟಿದ್ದಾರೆ. ಸೊ ಆರಾಮ್ಸೆ ಎಲ್ಲನೂ ಫೇಸ್ ಮಾಡ್ಕೊಂಡು ಹೋಗ್ರಿ, ಯಾವುದೇ ರೀತಿಯಲ್ಲೂ ಇದು ಮಾಡಿಬಿಡಿ. ಎಲ್ಲ ಇಂಜಿನಿಯರಿಂಗ್ ಅಂದಲ್ಲಿ ಎಲ್ಲನೂ ಕಾಮನ್. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ನಿಮ್ಮ ಒಂದು ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ವಿಶೇಷ ತಿಳಿಸ್ತೇನೆ ನಮ್ಮ ಒಂದು ಚಾನಲಿಂದ. ಸೊ ಅಪ್ಡೇಟ್ ಏನು ಅಂತಂದರೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೇನೆ ಈ ಒಂದು ವಿಡಿಯೋದಲ್ಲಿ. ಸೊ ಆಲ್ಮೋಸ್ಟ್ ಆಲ್ ಈವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಆಗಿದೆ. ಸೊ ಇವತ್ತು 6:30 ಒಳಗಡೆ ಇನ್ನೇನು ಉಳಿದಿರಕ್ಕಂಥ ಒಂದು ಫ್ಯೂ ಕಾಲೇಜ್ ಪೆಂಡಿಂಗ್ ಕೂಡ ಕಂಪ್ಲೀಟೆಡ್ ಆಗುತ್ತೆ. ಸೊ ಇವತ್ತು ನೈಟ್ 9 ಗಂಟೆ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರಲಿದೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.